ಇವತ್ತು ಗರಿ ಗರಿಯಾಗಿರೋ ಮಸಾಲೆ ವಡೆ ಯಾವ ರೀತಿ ಮಾಡೋದಂತ ನೋಡೋಣ. ಕಡಲೆಬೇಳೆನ ಒಂದು 2 ಸಲ ನೀಟಾಗಿ ತೊಳೆದು ಈ ಥರ ಒಂದು 2 ಅವರ್ ನೆನೆಸಿಕ್ಕಿರಿ. ಕೈಲೆತ್ತಿ ಈ ಥರ ಇಸುಕಿದ್ರೆ ಅದು ಮುರಿಬೇಕು, ಆ ರೀತಿಗೆ ಇರಬೇಕು. ಇವಾಗ ಒಂದು ಜಾರ್ಗೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹಾಕಿ ಈ ಥರ ತರಿ ರುಬ್ಕೊಳ್ಳಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ನೀವು ತರಿ ರುಬ್ಕೊಬೇಕು. ಇದಕ್ಕೇನೆ ಚೆನ್ನಾಗಿ ನೀರು ಸೋಗಿಸಿಕ್ಕಿರೋ ಕಡಲೆಬೇಳೆ ಹಾಕ್ಕೊಬೇಕು. ನೀರು ನೆನಪಿರಲಿ, ಸ್ವಲ್ಪ ನೀರು ಕುಡಿದು ಚೆನ್ನಾಗಿ ಸೋಗಿಸಿ ಈ ಥರ ಆನ್ ಆಫ್ ಮಾಡಿ ನಾವು ರುಬ್ಕೊಬೇಕು. ನಾನು ಒಂದು 2 ಸ್ಪೂನು ಕಡಲೆಬೇಳೆ ಆವಾಗಲೇ ಎತ್ತಿಟ್ಟಿದ್ದೆ, ಮಿಕ್ಸಿಗೆ ಹಾಕ್ತಾರೆ ತೋರಿಸ್ತೀನಿ ನೋಡಿರಿ. ಇಷ್ಟಿದ್ರೆ ಸಾಕು, ಒಂದರಿಂದ ಒಂದು 2 ಸ್ಪೂನ್ ಎತ್ತಿಕ್ಕಿದ್ದೀನಿ. ಇವಾಗ ಏನು ಮಾಡಬೇಕು, ನಾವು ರುಬ್ಕೊಂಡಿದ್ದೀವಲ್ಲ ತರಿಯಾಗಿ, ಅದನ್ನು ಇದ್ರೊಳಗೆ ಹಾಕ್ಕೊಬೇಕು. ಯಾವ ರೀತಿಯಾಗಿ ಮಿಕ್ಸ್ ಆಗಿದೆ ಅಂತ ನೋಡಿದ್ರೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ತರಿಯಾಗಿದೆ. ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು ಹಾಕಿ ಇವಾಗ ಏನು ಮಾಡ್ಕೊಬೇಕು, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಅದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಈ ಉಂಡೆ ಆಕಾರಕ್ಕೆ ಬರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು 5 ನಿಮಿಷ ಬಿಡ್ರಿ. 5 ನಿಮಿಷ ಬಿಟ್ಟಿದ ತಕ್ಷಣ ಇವಾಗ ನಾವು ಎಣ್ಣೆಲಿ ಕರಿಬೇಕು. ಯಾವ ರೀತಿ ತೋರಿಸ್ತೀನಿ ನೋಡಿರಿ ನೀವು. ಇವಾಗ ನೋಡಿ ಈ ಥರ ತಟ್ಟಿಕೊಬೇಕಲ್ಲ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಜಾಸ್ತಿ ಎಲ್ಲ ಆಯಿಲ್ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಎಣ್ಣೆ ಕಾಯೋವರೆಗೂ ಕಾಯ್ತಾ ಇರಿ. ಇವಾಗ ಒಂದು ಸ್ವಲ್ಪ ಅದರಲ್ಲಿ ನಾವು ಒಂದು ಮಸಾಲೆನ ಎತ್ತಿ ಹಾಕೋಣ. ಅದು ಬಂದು ಹುರಿದು ಮೇಲೆ ಉಕ್ಕಿ ಬರಬೇಕು. ಆ ಮಾತ್ರ ರೀತಿಗಿರುವಾಗ ಮಾತ್ರನೇ ನಾವು ವಡೆನ ಒಳಗಡೆ ಹಾಕ್ಕೊಬೇಕು. ಈ ಥರ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ, ಅದು ಹಳೆ ಎಣ್ಣೆ ಪ್ಯಾಕೆಟ್ಸು. ಇವಾಗ ನಾವು ತೊಗೊಂಬಂದರೆ ಹೆಂಗೋ ಆಯಿಲ್ ಪ್ಯಾಕೆಟೆಲ್ಲ ಇರುತ್ತೆ, ಎತ್ತಿಟ್ಟಿರ್ತೀವಿ. ಅದ್ರಲ್ಲಿ ತಟ್ಟಿದ್ರೆ ನೀವು ತೊಗೊಳ್ಳುವಾಗ ಇನ್ನೂ ಈಸಿಯಾಗಿರುತ್ತೆ. ನೋಡಿರಿ ಈ ಥರ ನೀವು ದಪ್ಪ ಬೇಕಂದರೆ ದಪ್ಪ, ತೆಳ್ಳಗೆ ಬೇಕಂದರೆ ತೆಳ್ಳಕ್ಕೆ ನೀವು ತಟ್ಕೊಬೋದು. ಈ ರೀತಿ ನೀವು ತಟ್ಕೊಂಡು ಎಣ್ಣೆಲಿ ಹಾಕಿದ ತಕ್ಷಣ ಅದು ಮೇಲೆ ಬರುತ್ತೆ. ನೀವೇನು ಸೌಟಲ್ಲ ಅದ್ರಲ್ಲಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಅದು 3 ಹಾಕಿ ಅದಾಗದೇ ಮೇಲೆ ಬಂದ ಮೇಲೆ ನೀವು ತಿರುವು ಕೊಡಬೇಕು. ನೆನಪಿರಲಿ, ಲೋ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಡಲೆಬೇಳೆ ವಡೆನ ನೀಟಾಗಿ ನಾವು ಬೇಯಿಸ್ಕೊಬೇಕು. ಅದು ಕಲರ್ ತಿರುಗೋ ಥರ ನಾವು ಬೇಯಿಸ್ಕೊಬೇಕಲ್ಲ. ಆದ್ದರಿಂದ ಒಂದ್ರ ಮೇಲೆ ಒಂದು ಹಾಕ್ಬಿಡ್ರಿ, ಒಂದ್ರ ಪಕ್ಕಕ್ಕೆ ಒಂದು ಈ ರೀತಿ ನೀವು ಹಾಕ್ಕೊಬೇಕು. ತೋರಿಸ್ತಾ ಇದ್ದೀನಲ್ಲ ಯಾವ ರೀತಿ ತಟ್ಟಿ ಹಾಕ್ಕೊಬೇಕಂತ. ಇದೇ ರೀತಿ ನೀವು ಮಾಡಿ ನೋಡಿರಿ. ವಡೆ ಆರಿದ ಮೇಲೂ ಗರಿಯಾಗಿ ಕ್ರಂಚಿಯಾಗಿ ಆ ರೀತಿ ಇರುತ್ತೆ. ಯಾವ ರೀತಿ ಬೇಯಿಸ್ಕೊಬೇಕಂದ್ರೆ ತೋರಿಸ್ತೀನಿ ನೋಡಿರಿ. ನಿಮ್ಮ ಕಡಲೆಬೇಳೆ ಇದು ಅಲ್ಲ, ಈರುಳ್ಳಿ ಎಲ್ಲ ಬಂದು ಸ್ವಲ್ಪ ಗೋಲ್ಡನ್ ಕಲರ್ ತಿರುಗಿರಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ನೀಟಾಗಿ ಬೆಂದಿರಲ್ಲ. ಈ ಥರ ಲೋ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಈ ರೀತಿಗೆ ಬೇಯಿಸಿ ಇಟ್ಟರೆ ಸರಿ. ಗರಿಯಾಗಿರೋ ಮಸಾಲೆ ವಡೆ ರೆಡಿ. ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ.